ಮಥುರಾ ಮಂದಿರ ರಹಸ್ಯ ಈ ಚರ್ಚೆಯನ್ನ ಮುಂದುವರಿಸ್ತಾ ನಾವು ಮಾತನಾಡ್ತಾ ಇರುವಂತ ವಿಚಾರ ಮಥುರಾದಲ್ಲಿ ಈಗೇನು ಹೋರಾಟ ನಡೀತಾ ಇದೆ ಅದು ಕೃಷ್ಣ ಜನ್ಮಭೂಮಿ ಕೃಷ್ಣನ ಆ ಜನ್ಮಸ್ಥಾನದಲ್ಲಿ ಇದ್ದಂತಹ ದೇಗುಲವನ್ನ ಕೆಡವಿ ಅಲ್ಲಿ ಮಸೀದಿಯ ನಿರ್ಮಾಣ ಆಯಿತು ಅನ್ನುವಂತಹ ವಾದ ಏನಿತ್ತು ಅದಕ್ಕೆ ಪೂರಕವಾಗಿ ಈಗ ಪುರಾತತ್ವ ಇಲಾಖೆ ಕೊಟ್ಟಂತಹ ಮಾಹಿತಿಯನ್ನು ಸಾಕ್ಷಿಯಾಗಿ ನಾವು ಅದನ್ನು ತೆಗೆದುಕೊಂಡು ಮುಂದೆ ಅಡಿ ಇಡ್ತೀವಿ ಅನ್ನುವಂತಹ ಮಾತುಗಳೀಗ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಹಾಗಿದ್ರೆ ಪುರಾತತ್ವ ಇಲಾಖೆ ಹೇಳಿದ್ದೇನು? ಆ ಇಲಾಖೆ ಹೇಳುವಂಥದ್ದು 1920ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದಂತಹ ಗೆಜೆಟ್ ಆಧಾರದ ಮೇಲೆ ಹೇಳಿಕೆ ಕೊಡ್ತಾ ಇದ್ದೀವಿ. ಮಥುರಾದಲ್ಲಿ ಮಸೀದಿ ಜಾಗದಲ್ಲಿ ದೇವಾಲಯ ಇತ್ತು, ಅದು ಕತ್ರಾ ಕೇಶವ ದೇವ ದೇವಾಲಯ ಅನ್ನೋದು. ರಜಾಕ್ ಅವರೇ, ನಾನು ಆರಂಭದಲ್ಲಿ ನಿಮಗೆ ಕೇಳಿದ್ದು ಅದೇ ಪ್ರಶ್ನೆಯನ್ನ. ಪುರಾತತ್ವ ಇಲಾಖೆ ಕೊಟ್ಟಂತಹ ಉತ್ತರ ಏನಿದೆ, ತಾವು ಆ ಇಲಾಖೆ ಬಗ್ಗೆನೇ ತಮಗೆ ನಂಬಿಕೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ ತಾವು ಮಾತನಾಡ್ತಿದ್ರು ಅಥವಾ ಅದನ್ನೇ ತಮ್ಮ ಸ್ಟೇಟ್ಮೆಂಟ್ ಅಂತ ಅನ್ಕೋಬೇಕೇನೋ. ಆದರೆ 1920ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಪ್ರಕಟವಾದಂಥ ಗೆಜೆಟ್ ಏನಿದೆ ಅದನ್ನು ಆಧರಿಸಿ ಕೊಡ್ತಾ ಇರುವಂಥದ್ದು, ಅಂದರೆ ಯಾವುದರ ಮೇಲೂ ನಂಬಿಕೆ ಇಲ್ವಾ? ಅಂದರೆ ತಮ್ಮ ಪ್ರಕಾರ ಈಗ ಈ ಹೇಳಿಕೆ ಏನಿದೆ ಹೇಳಿಕೆಯೇ ತಪ್ಪು ಅನ್ನುವಂಥದ್ದ ಅಥವಾ ಏನಾಗಿತ್ತು ಆಗ ಹೋಗಿದೆ ಮತ್ತೆ ಅದನ್ನು ಬದಲಾಯಿಸೋದು ಬೇಡ ಅನ್ನುವಂಥದ್ದು ತಮ್ಮ ವಾದನ? ನೋಡಿ, ಇದು ಗೆಜೆಟ್ ಇವ್ರು ತಗೊಂಬಂದು ಕೊಟ್ಟಿದಾರಲ್ಲ, ಆ ಗೆಜೆಟ್ ಸರಾಸರಿ ಸುಳ್ಳಾಗಿರುತ್ತದೆ. ಯಾಕೆಂದ್ರೆ 1915ರಲ್ಲಿ ಬ್ರಿಟಿಷರು ಈ ಜಾಗವನ್ನ ಆಕ್ಷನ್ ಮಾಡಿದಾಗ ಬನಾರಸಿನ ಒಬ್ಬ ರಾಜ ಅದನ್ನ ಕೊಂಡ್ಕೊಂಡ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಿದಾರಲ್ಲ, ಬನಾರಸಿನ ರಾಜ ಮಸೀದಿನೂ ಕೊಂಡ್ಕೊಂಡ್ಬಿಟ್ನಾ? ಆ 11.7 ಏಕರ್ಸ್ ಜಾಗವನ್ನ ಬ್ರಿಟಿಷರು ಆಕ್ಷನ್ ಮಾಡಿದ್ದು ಸತ್ಯ ಅಂತ ನೀವು ತಿಳ್ಕೊಳ್ಳೋದಾದ್ರೆ ಇವರು ಇವತ್ತು ಆ ಮಸೀದಿಯಲ್ಲಿರೋದನ್ನ ಸೇರಿಸಿ ಕೊಂಡ್ಕೊಂಡ್ರ ಇಲ್ಲ ಪಕ್ಕದಲ್ಲಿರೋ ಜಾಗವನ್ನ ಕೊಂಡ್ಕೊಂಡ್ರ? ಅದರ ಉತ್ತರ ಕೊಡ್ಬೇಕು. ಇದಕ್ಕೂ ಹಿಂದೆ ಮೊಘಲರನ್ನ ಮರಾಠರು ಸೋಲಿಸ್ಬಿಟ್ರಲ್ಲ, ಅದಾದ್ಮೇಲೆ ಕೃಷ್ಣ ಜನ್ಮಭೂಮಿ, ಮರಾಠರಿಗೆ ತುಂಬಾ ದೊಡ್ಡ ದೇವರು ಅಂದ್ರೆ ಕೃಷ್ಣ. ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ನೀವು ಬಾಂಬೆಗೆ ಹೋದ್ರೆ ಅಲ್ಲಿ ನೀವು ನೋಡ್ತೀರಾ ಆ ಹಂಡಿಯನ್ನ ಅವ್ರು ಯಾವ ತರ ಉತ್ಸವದಿಂದ ಆಚರಿಸ್ತಾರೆ. ಕೃಷ್ಣ ಅಂತ ಹೇಳಿದ್ರೆ ಮರಾಠರಿಗೆ ದೊಡ್ಡ ದೇವರು. ಅವರೇನು ಕೃಷ್ಣ ಜನ್ಮಸ್ಥಾನದಲ್ಲಿದ್ದ ಮಸೀದಿಯನ್ನ ಹೊಡೆದಾಕಕ್ ಆಗಿಲ್ವಾ ಮರಾಠರ ಕೈಯಲ್ಲಿ? ಮರಾಠರು ಬ್ರಿಟಿಷರು ಆಮೇಲೆ ಬ್ರಿಟಿಷರು ಬಂದಿದಲ್ವಾ, ಬ್ರಿಟಿಷರು ಆಕ್ಷನ್ ಮಾಡಿದ್ರಲ್ಲ, ಆಮೇಲೆ ಈ ಜಾಗದಲ್ಲಿ ನಾನು ಹೇಳ್ತಿರೋದು ಕೃಷ್ಣ ಸೇವಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಇವ್ರು ಒಂದು ಸಂಸ್ಥೆ ಮಾಡಿದ್ರಲ್ಲ, ಇವತ್ತು ಅವೇದ್ಯ, ಅದು ಅಕ್ರಮ ಸಂಸ್ಥೆ ಅಂತ ಹೇಳ್ತಾರೆ. ಎಲ್ಲ ಇವ್ರಿಗೆ ಬೇಕಾದಂಗೆ ಇವ್ರು ಮಾಡ್ಕೊಳ್ತಾರೆ. ಯಾಕೆ ಹೇಳ್ತಿದ್ದೀನಿ ಈ ಮಾತುಗಳನ್ನ? ಒಂದು ಸ್ವಲ್ಪ ತಾಳ್ಮೆಯಿಂದ ಒಂದೇ ಒಂದು ನಿಮಿಷ ಕೇಳಿಸ್ಕೊಂಡ್ಬಿಡಿ. ನೀವೇನ್ ಹೇಳ್ತೀರಾ? 1949ನಲ್ಲಿ ಮಧ್ಯರಾತ್ರಿ ಭಗವಂತರಾಮ ಪ್ರಕಟನಾದ ಅಂತ ಹೇಳ್ತಾರಲ್ಲ, ಅದೇ ಕೆ ನಾಯರ್ ಮುಂದಕ್ಕೆ ಹೋಗ್ಬಿಟ್ಟು ಭಾರತೀಯ ಜನಸಂಘಲ್ಲಿ MP ಆಗ್ತಾರೆ. ಅದಾದ ನಂತರ ಕೆ ಮೊಹಮ್ಮದ್ ಯಾರು ಈ ಉತ್ಖನನದ ರಿಪೋರ್ಟ್ ಕೊಟ್ರಲ್ಲ, ASI ರಿಪೋರ್ಟ್, 2019ರಲ್ಲಿ ಅವರಿಗೆ ಕರೆದುಬಿಟ್ಟು ಸನ್ಮಾನ್ಯ ಮೋದಿ ಅವರು ಪದ್ಮಶ್ರೀ ಅವಾರ್ಡ್ ಅನ್ನು ಕೊಡ್ತಾರೆ. ಕೇಳಿ ಒಂದು ಡೇಟ್ ಜೊತೆ ಒಂದು ಟೈಮ್ ಲೈನ್ ಕೊಡುವಾಗ ಆ ಫ್ಲೋ ಅಲ್ಲಿ ಹೇಳಕ್ ಕೊಟ್ಬಿಡಿ. ಅದಾದ್ಮೇಲೆ ಒಂದೊಂದು ಪ್ರಶ್ನೆ ಕೇಳಿ. ಮುಂದಕ್ಕೆ ನಾನು ಹೇಳ್ತಿರೋದು ರಂಜನ್ ಗೊಗೊಯ್, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಬಿಜೆಪಿ MP ಆಗ್ತಾರೆ. ಇಲ್ಲಿ ಬಾಬ್ರಿ ಮಸೀದಿಯ ವರ್ಡಿಕ್ಟ್ ಕೊಟ್ಟ ಕೇವಲ 1 ತಿಂಗಳಲ್ಲಿ MP ಆಗ್ತಾರೆ ಅವರು, ರಾಜ್ಯಸಭಾ MP. ಅನ್ಪ್ರೆಸಿಡೆಂಟೆಡ್, ಇತಿಹಾಸದಲ್ಲಿ ನಡೆದಿಲ್ಲ. ಅದಾದ ನಂತರ ಪ್ರತಿಮಾ ಅವರೆಲ್ಲ 5 ನ್ಯಾಯಾಧೀಶರು ಸೇರಿ ಕೊಟ್ಟಿದ್ದಾರೆ. 5 ನ್ಯಾಯಾಧೀಶರಿದ್ರು, ಇವರು ಚೀಫ್ ಜಸ್ಟಿಸ್ ಆಗಿದ್ರು. ಕೇಳಿ, ಜಸ್ಟಿಸ್ ವಿಶ್ವೇಶ ಹಿಟ್ ಅಂಡ್ ರನ್ ಕೇಸ್ ಮಾಡಿ ಓಡೋಗ್ಬಿಟ್ರೆ ಏನೋ ಹೇಳ್ದಂಗೆ ನಡೆದು ಬಿಡುತ್ತೆ ಅಂತ ತಿಳ್ಕೊಂಡ್ಬಿಡ್ತೀರಾ? ಮೊನ್ನೆ ಅಷ್ಟೇ ಜ್ಞಾನವಾಪಿ ಮಸೀದಿಯಲ್ಲಿ ಕೆಳಗಡೆ ಹೋಗ್ಬಿಟ್ಟು ನೀವು ಪೂಜೆ ಮಾಡ್ಬೋದು, ಪಕ್ಕದಲ್ಲಿ 2 ಲಕ್ಷ ಸ್ಕ್ವೇರ್ ಫೀಟ್ ನ ಕಾರಿಡಾರ್ ಸರ್ಕಾರನೇ ಮಾಡ್ತಿದೆ. ನಿಮಗೆ ನಮ್ಮ ಮಸೀದಿ ಕೆಳಗಡೆನೆ ಬಂದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಏನಿದೆ ಅಲ್ಲಿ? ಇವತ್ತು ಬಂದ್ಬಿಟ್ಟು ಜಸ್ಟಿಸ್ ವಿಶ್ವೇಶ ಲಾಸ್ಟ್ ಡೇ, ಅವರು ಇದು ರಿಟೈರ್ ಆಗಕ್ಕೆ ಲಾಸ್ಟ್ ಡೇ ಈ ವರ್ಡಿಕ್ಟ್ ಅನ್ನ ಕೊಟ್ಬಿಟ್ಟು ಒಂದೇ ಒಂದು ವಾರದಲ್ಲಿ ನ್ಯಾಯಾಧೀಶರ ಬಗ್ಗೆ ಇವತ್ತು ನಾನ್ ಕೇಳ್ತಿರೋದು, ಮುಂದಕ್ಕೆ ಹೋಗಿ ಈ ತರ ಪ್ರಶಸ್ತಿ ಪುರಸ್ಕಾರಗಳು ಕೊಡ್ತಾ ಇದ್ರೆ ಯಾಕೆ ASI ಸುಮ್ನೆ ಕುತ್ಕೊಂಡು ಏನೋ ಒಂದು ಬರ್ದು ಬಿಟ್ಟು ಕೊಡಲ್ಲ? ASIಗೆ ಇವತ್ತು ನನ್ನ ಪ್ರಶ್ನೆ ನೋಡಿ, ಇವತ್ತು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿದೀವಿ. ರೈಟ್ ನೌ ವಿ ಆರ್ ಇನ್ ಸುಪ್ರೀಂ ಕೋರ್ಟ್. 11:45 ನಮ್ ಹಿಯರಿಂಗ್ ಶುರು ಆಗುತ್ತೆ. ಆಗ್ಲಿ, ನಾವು ಸ್ಟೇ ಕೇಳ್ತಾ ಇದೀವಿ. ವಾರಣಾಸಿಗೆ ನಮ್ಗೆ ಸ್ಟೇ ಸಿಗುತ್ತೆ. ಈ ಸಂದರ್ಭಕ್ಕೆ ಬಂದ್ರೆ, ಈ ಮಸೀದಿಯ ಸಂದರ್ಭಕ್ಕೆ ಬಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ. ASI 1920 ಇಂದ ಈ ರಿಪೋರ್ಟ್ ಕೊಡ್ತಾ ಇದೆ ಅಲ್ವಾ, 1915 ನಲ್ಲಿ 20 ಇಂದ ರಿಪೋರ್ಟ್ ಕೊಟ್ಟವರು
15 ಆಕ್ಷನ್ ಆದ ಜಾಗ Yes. ಸಂಪೂರ್ಣ ಜಾಗ ಆಕ್ಷನ್ ಆಯ್ತಾ ಇಲ್ಲ ನಿಮ್ ಜಾಗ ಆಕ್ಷನ್ ಆಯ್ತಾ? Okay, ಮತ್ತೆ ಆ ಬಗ್ಗೆ 1968 ಅಲ್ಲಿ Yes, I'll ನೀವು come ಮಾಡಿದ back. ನಾಟಕ ಏನು? ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತದೆ. ಬ್ರೇಕ್ ಆದ್ಮೇಲೆ ಹಾಗಿದ್ರೆ ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಜಾಗದ ವಿಚಾರನ ಅಂದ್ರೆ ಅಲ್ಲಿ ಸಮರ್ಪಕವಾಗಿ ಯಾರ ಜಾಗವನ್ನ ತೆಗೆದುಕೊಂಡ್ರೋ ಆ ಜಾಗವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಮಸೀದಿ ಇದ್ದ ಜಾಗವನ್ನ ತೆಗೆದುಕೊಳ್ಳಿಲ್ಲ, ಜೊತೆಗೆ ಅಲ್ಲೊಂದು ಒಪ್ಪಂದ ಆಗತ್ತೆ ಆ ಜಾಗದ ಬಗ್ಗೆ ಮೇಲೆ ನಾವು ಯಾವುದೇ ರೀತಿ ಹಿಡಿತ ಸಾಧಿಸಲ್ಲ ಅನ್ನುವಂಥ ಒಪ್ಪಂದ ಆಯ್ತು ಅನ್ನುವಂಥ ಮಾತುಗಳಿದೆ. ಆದ್ರೆ ಒಪ್ಪಂದವೇ ಸರಿಯಾದಂತಹ ಕ್ರಮ ಅಲ್ಲ ಎನ್ನುವಂಥ ವಾದ ಈಗ ಕೇಳಿ ಬರ್ತದೆ. ಈ ವಾದದ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.